ಗಂಡಿಗೆ ಒಂದು ಶಾಪ ಇದೆ, ನೆನ್ಪಿಟ್ಕೊಳ್ಳಿ. ಅವನು ಹುಟ್ಟದಾಗಿದ್ದಲ್ಲ ಅವನಿಗೊಂದು ಹೇಳ್ಕೊಟ್ಬಿಟ್ಟಿರ್ತಾನೆ. ನೀನು ದುಡ್ದಿಲ್ಲ ಅಂದ್ರೆ ಗಂಡಸಲ್ಲ, ನೀನು ಸಂಪಾದನೆ ಮಾಡಿಲ್ಲ ಅಂದ್ರೆ ಗಂಡಸಲ್ಲ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಯೋಗ್ಯತೆ ಇಲ್ಲ, ಅಯೋಗ್ಯ, ಮೂರ್ಖ ಅಂತ ಒಂದು ಗಂಡಿಗೆ ಹುಟ್ಟಿನಿಂದಲೇ ಯಾರನ್ನಾದ್ರೂ ಕೇಳಿ ಏನೋ ಕೆಲಸ ಮಾಡ್ತಿದೀಯಾ ಅಂತ ಹೇಳ್ತಾರೆ ಗಂಡಸ್ಗೆ. ಅವ್ನು ಕೂತ್ಕೊಂಡಿದ್ದಾನೆ ಅಂದ್ರೆ ಎತ್ತು ತಾಯಿ ಸಮೇತ ಊಟ ಹಾಕೋಲ್ಲ. ನೋಡಿ ಗುರುಗಳೇ, ನನ್ನ ಮಗ ಕೂತ್ಕೊಂಡು ಊಟ ಮಾಡ್ಕೊಂಡಿದ್ದಾನೆ, ಅಲ್ಲಿ ಇಲ್ಲಿ ಸುತ್ಕೊಂಡು ಬಂದು ತಿಂತಿದ್ದಾನೆ. ಜಗತ್ತಲ್ಲಿ ಎಂತೆಂಥದ್ದು ಮೋಸ ದಗ ಏನೇನೋ ಮಾಡ್ತಿದ್ದಾರೆ. ಅಂಥವ್ರ ನಡುವೆ ನಮ್ಮ ಮಗ ಸ್ವಲ್ಪ ಸೋಮಾರಿ, ಓಕೆ, ಈಸ್ ಅ ಬೆಟರ್, ತುಂಬಾ ಬೆಟರ್, ಒಳ್ಳೆಯವನ, ಇದ್ದಿದ್ದು ಒಳ್ಳೇದು ಇಲ್ಲ ಹೇಳೋಲ್ಲ. ಏನೇನಾದ್ರೂ ಮಾಡು, ಹೇಗಾದ್ರೂ ಮಾಡು, ನೀನು ದುಡಿಯಬೇಕು. ಅವನು ಒಂದು 16-18 ಆಗ್ಬಿಟ್ರೆ ಸಾಕು, ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ ಅಂದ್ರೆ ಏನೋ ಕೈ ಕೆಲಸ ಏನೋ ಕಲ್ತಿಲ್ವಾ, ಒಂದು ಆಟೋ ಆದ್ರೂ ಓಡ್ಸೋಕ್ಕಾಗಲ್ವಾ, ಒಂದು ಮೆಕ್ಯಾನಿಕ್ ಕೆಲ್ಸಕ್ಕಾದ್ರೂ ಹೋಗೋಕ್ಕಾಗಲ್ವಾ, ಒಂದು ಸ್ವಿಗ್ಗಿ ಡೆಲಿವರಿ ಹೋಗೋಕ್ಕಾಗಲ್ವಾ, ಒಂದು ಡ್ರೈವಿಂಗ್ ಹೋಗೋಕ್ಕಾಗಲ್ವಾ, ಅವನ ಜೀವನವೇ ದುಡಿಯೋ. ನೀವು ನೋಡಿ, ಮಧ್ಯಮ ವರ್ಗದಲ್ಲಿ 100ಕ್ಕೆ 100 ಜನ ಅವನ ಬದುಕು ನೋಡಿ. ಇವತ್ತು BP, ಶುಗರ್ಗಳು ಇದೆಲ್ಲ ಆಗಿರ್ಲಿಕ್ಕೆ ಕಾರಣ ಅವನ ಹುಟ್ಟಿನಿಂದಲೇ ತುಂಬಿಸೋದೇನು ಗೊತ್ತಾ? ಅಮ್ಮನ್ ಸಾಕ್ಬೇಕು, ಅಕ್ಕ ತಂಗಿನ ಸಾಕ್ಬೇಕು. ಮನೆ ಕೂಡ ಯಾರೋ ಪುಣ್ಯಾತ್ಮ 10 ಜನ ಅಕ್ಕ ತಂಗಿರ ಮದುವೆಯ ಜವಾಬ್ದಾರಿ ಹೊತ್ಕೊಂಡಿದ್ದೇನೆ. ಶಿವ ಅದ್ರ ಜವಾಬ್ದಾರಿಲಿ ನಾನಿದ್ದವ್ ನನಗೆ ಗೊತ್ತಿದೆ. ಇವತ್ತಿಗೂ ಆ ಜವಾಬ್ದಾರಿಗಳ ಮೂಟೆ ಇದೆ, ನನಗೆ ಗೊತ್ತಿದೆ, ಅದರ ವೇದನೆ ಗೊತ್ತಿದೆ. ಯಾರಾದ್ರೂ ಮಧ್ಯಮ ವರ್ಗದ ಪುರುಷರನ್ನ ನೀವು ಕೇಳಿ ನೋಡಿ, ಅವನ ಬದುಕು ಹೇಗಿದೆ ಅಂತ ಹೇಳ್ಬಿಟ್ಟು, ಅವನ ಜೇಬಲ್ಲಿ ಎಷ್ಟಿದೆ ಅಂತ ಕೇಳಿ, ಅವನ ಅಂಡರ್ವೇರ್ ಎಷ್ಟು ಹರಿದಿದೆ ಅಂತ ಕೇಳಿ, ಅವನ ಬನಿಯನ್ ಎಷ್ಟು ಹರಿದಿದೆ ಅಂತ ಕೇಳಿ, ಅವನೊಂದೊಳ್ಳೆ ಊಟ ತಿಂದಿದ್ದಾನ ಅಂತ ಕೇಳಿ. ತುಂಬಾ ಸಂಸ್ಕಾರವಂತ ಪುರುಷ ಸತ್ಯವಾಗ್ಲೂ ಹೇಳ್ತಾನೆ, ಇನ್ನ ಪ್ರತಿಯೊಬ್ಬ ಮನೆಯಲ್ಲೂ ನನ್ನ ತಂದೆ ತರ ಒಬ್ಬ ವ್ಯಕ್ತಿ ಇದ್ದಾನೆ. ತನಗೋಸ್ಕರ ಖರ್ಚು ಮಾಡೋಲ್ಲ, ತನಗೋಸ್ಕರ ಶೋಕಿ ಮಾಡಲ್ಲ, ತನಗೋಸ್ಕರ ಹಬ್ಬಬ್ಬಾ ಅಂದ್ರೆ ಯಾವುದೋ ಫ್ರೆಂಡ್ಸೋ ಒಂದು ಸಣ್ಣ ಪುಟ್ಟ ಅಭ್ಯಾಸ ಇದ್ರೂ ಕೂಡ ಕದ್ದು ಮುಚ್ಚಿ ಎಲ್ಲೋ ಒಂದ್ ಚೂರು ಪಾರು ಏನೋ ಒಂದ್ ತಿಂತಾನೆ ಕುಡಿತಾನೆ ಅಷ್ಟೇ.